ಇಲ್ಲ ಮುತ್ತು, ನಾನು ತುಂಬ ಯೋಚನೆ ಮಾಡಿದೆ. ಇನ್ನೂ ಈ ಥರ ನಾಟಕ ಮುಂದುವರ್ಸೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಯಜಮಾನ ಹತ್ರ ಇರೋ ಸತ್ಯ ನಾನು ಹೇಳ್ಬಿಡ್ಬೇಕು. ಅಂದರೆ ಯಜಮಾನ್ ಹತ್ರ ಸತ್ಯ ಹೇಳ್ಬಿಡೋಣ ಅಂತೀರಾ? ಹೌದು, ಸುಬ್ಬು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಂಜಲಿ ಈಗಷ್ಟೇ ಹುಷಾರಾಗ್ತಿದ್ದಾಳೆ. ಅವರಪ್ಪ ಆ ಖುಷಿಯಲ್ಲಿರ್ತಾರೆ. ಅವರಿಗೆ ಈಗ ಸತ್ಯ ಹೇಳಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಹೇಳೋ ರೀತಿಲಿ ಹೇಳಿ ನೋಡೋದು, ಮಿಕ್ಕಿದೆಲ್ಲ ಆಂಜನೇಯ ಹೆಂಗೆ ಬಿಟ್ಟಿದ್ದು. ಬನ್ನಿ ಈಗಲೇ ಹೋಗೋಣ. ಅಲ್ಲ, ಈಗಲೇನಾ? ಹೌದು ಮುತ್ತು, ಇನ್ನು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿದ್ರೆ ಇದು ಮುಂದೆ ಹೋಗ್ತಾನೆ ಇರುತ್ತೆ. ಅನ್ಕೊಂಡಾಗ ಹೇಳ್ಬಿಡ್ಬೇಕಷ್ಟೇ. ಸರಿ, ಹಾಗಾದ್ರೆ ದೇವ್ರಲ್ಲಿ ಭಾರ ಹಾಕಿ ಯಜಮಾನ್ ಹತ್ರ ಹೋಗಿ ಸತ್ಯ ಹೇಳ್ಬಿಡೋಣ. ಅಯ್ಯೋ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಅಲ್ಲ, ಏನಾದರೂ ಬೇಕಂದ್ರೆ ರಾಜಪ್ಪ ಅವ್ರನ್ನೋ ಅಥವಾ ಶಾಂತಮ್ಮ ಅವ್ರನ್ನ ಕೂಗಿದ್ರೆ ತಂದ್ಕೊಡ್ತಾ ಇದ್ರಲ್ಲ. ಹೌದು ಅಂಜನೇಯಮ್ಮ, ಇಷ್ಟೊತ್ತಲ್ಲಿ ನೀವ್ಯಾಕೆ ಬರಕ್ಕೆ ಹೋದ್ರಿ? ಏನಿಲ್ಲ, ನಿಮ್ಮ ಜೊತೆ ವಾಕ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ವಾಕಿಂಗ್ ಹೋಗ್ಬೇಕನ್ನಿಸ್ತಾ? ಸರಿ ಸರಿ ಸರಿ, ನೀವು ಇವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿ, ನಾನು ಹೋಗಿ ಮಾತಾಡ್ತೀನಿ. ಸರಿ ಸುಬ್ಬು, ಬನ್ನಿ ಅಂಜಲಿ. ಇಲ್ಲ, ನೀವು ನನ್ನ ಜೊತೆ ಬರಬೇಕು. ಇಷ್ಟು ದಿನ ನೀವೇ ತಾನೇ ನನ್ನನ್ನು ವಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲ ಹೌದು, ಆದ್ರೆ ಅದು ಅಂಜನೇಯಮ್ಮ ಅವರು ಆಸೆ ಪಡ್ತಿದ್ದಾರೆ. ಅವ್ರು ಆಸೆ ಪಟ್ಟಾಗ ನಾವು ನೋಡ್ಕೋಬೇಕಲ್ವಾ? ಡಾಕ್ಟ್ರ್ ಹೇಳಿದ್ದಾರೆ ಯಾವುದೇ ರೀತಿ ಆಘಾತ ಆಗಬಾರ್ದು ಅಂತ. ಹಾಗಾಗಿ ನೀವೇ ಅವ್ರನ್ನ ಕರ್ಕೊಂಡೋಗಿ. ಮತ್ತೆ ಮಾತಾಡ್ಬೇಕಲ್ಲ ಅವ್ರ ಹತ್ರ. ಯಜಮಾನ್ ಹತ್ರ ನಾನು ಮಾತಾಡ್ತೀನಿ. ಯಜಮಾನ್ ಹತ್ರ ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ನಿಂದಿರೋದೇ ಒಳ್ಳೇದು. ಹೌದು, ಮುತ್ತು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀವೇನೋ ಮಾತಾಡ್ತಿದ್ದೀರಾ, ನನ್ಗೆ ಹೇಳಲ್ವಾ? ಹೇಳೋಂಥದ್ದೆಲ್ಲ ಏನಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ? ಸರಿ ಬನ್ನಿ, ಆಯ್ತು. ಅಯ್ಯೋ, ನೀವೇ ಕಡೆ ನಿಂತ್ಬಿಟ್ರಿ, ಬನ್ನಿ.